ಗೊತ್ತಿಲ್ಲ ದರ್ಶನ್ ಇನ್ ದ ಆಬ್ಸೆನ್ಸ್ ಆಫ್ ದರ್ಶನ್ ನಾವ್ಗೆ ಅನ್ಸಿದ್ದೇನು ಅಂತಂದ್ರೆ ಕುಮಾರಸ್ವಾಮಿ ಎಂಪಿ ನಿಂತ್ಕೊಂಡಾಗ ಹೊಸದಾಗಿ ಹೇಳ್ತಿರೋದು, ಹೊಸದಾಗಿ ಮೊನ್ನೆ ಮಂಡ್ಯ ನಿಂತ್ಕೊಂಡಾಗ ಮುನಿರತ್ನ ಹೋಗ್ಬೇಡ ಅಂತ ಹೇಳ್ತಂತೆ. ಇನ್ಫ್ಯಾಕ್ಟ್ ಕುಸ್ಬಾ ವಿಚಾರದಲ್ಲೂ ಕುಸ್ಬಾ ಲಾಸ್ಟ್ ಟೈಮ್ ನಿಂತ್ಕೊಂಡು ಕೂಡ ದೊಡ್ಡ ಗಲಾಟೆ, ಅಲ್ಲಿ ಹೋಗ್ಬೇಡ ಅಂತ ಅವನು ಇಲ್ಲ ಹೋಗ್ತೀನಿ ಅಂತ ಹೇಳಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಕುಸ್ಬಾ ವಿಚಾರದಲ್ಲಿ ಡ್ರಾಪ್ ಮಾಡಿದಂತೆ. ಬಟ್ ಮಂಡ್ಯ ವಿಚಾರದಲ್ಲಿ ಸ್ಟಾರ್ ಚಂದ್ರಿಗೆ ಹೋಗಿ ಕ್ಯಾನ್ವಸ್ ಮಾಡಿದ್ದಾರೆ. ಸೊ ಆಗ ಮುನಿ ಯಾರ ಹತ್ರ ಹೇಳಿರೋದು, ನಾನು ಸಾಕಿದ ನಾಯಿ ನನಗೆ ಕಚ್ಚೋ ರೀತಿ ಆಗಿದೆ, ಹಂಗಾಗಿ ನಾಯಿನ ಎಲ್ಲೂ ಕಳಿಸ್ಬೇಕು, ಸ್ಮಶಾನಕ್ಕೆ ಕಳಿಸ್ಬೇಕು ಅಂತ ಎಲ್ಲೋ ಡೈಲಾಗ್ ಹೊಡ್ತಿದ್ದಾನೆ. ಅದು ನಾನು ಇಲ್ಲದಂತ ಹೇಳಿದ್ರೆ ಯಾರನ್ನ ಕಿವಿ ಹೇಳಿದ್ರು ಹಿಯರ್ ಟು ಸೇ, ಸತ್ಯನೂ ಇರ್ಬೋದು ಸುಳ್ಳು ಇರ್ಬೋದು, ಬಟ್ ಪಾಸಿಬಿಲಿಟಿ ಅವ್ನು ಹೇಳಿರೋ ಪಾಸಿಬಿಲಿಟಿ ಜಾಸ್ತಿ ಇದೆ. ಯಾಕಂದ್ರೆ ಮುನಿಗೆ ದುರಾಂಕಾರ ಜಾಸ್ತಿ. ಓಕೆ, ಅವನಿಗೆ ಹೆಣ್ಣು ಗಂಡು ದೊಡ್ಡವರು ಚಿಕ್ಕವರು ದುಡ್ಡವರು ಎಂಥದ್ದು ಇಲ್ಲ, ಅವನು ಕಾಣಿಸೋದು ಒಂದೇ, ಅವನೊಂದು ಸ್ಟಾರು, ಅವನು ನಾಯ್ಡು ಹೊರಗಡೆಯಿಂದ ಬಂದವನೇ ಇಲ್ಲೊಬ್ಬ ಮಾಫಿಯಾ ನಡೆಸ್ತಾ ಇದ್ದಾನೆ ಅನ್ನೋದು ತಲೆಯಲ್ಲಿರೋದು. ಆಮೇಲೆ ಅವನು ಅನ್ಕೊಂಡಿದ್ದಾನೆ ಈ ಸಿಸ್ಟಮ್ನ ಅವ್ನು ನಡೆಸ್ಬೋದು ಅಂತ. ಪಾಸಿಬಲಿ ಫಸ್ಟ್ ಟೈಮ್ ಅವನಿಗೆ ಮುನಿಗೆ ಅರ್ಥ ಆಗಿದೆ. ಒಳಗಡೆ ಜೈಲು ಹೋದ್ರೆ ಇವನ್ ವಕೀಲರ ಹತ್ರ ಮಾತಾಡ್ಬೇಕಾದ್ರು ಕೂಡ 10 ಕ್ಯಾಮ್ರಾ ಇಟ್ಟವ್ರೆ. ಸ್ವಂತ ವಕೀಲರ ಜೊತೆಲಿ ಮಾತಾಡೋಕ್ಕೆ ಮುನಿ ಬಂದರೆ 10 ಕ್ಯಾಮ್ರಾ ಇಟ್ಟು ಮಾತಾಡಿಸ್ತವ್ರೆ. ಅವ್ನು ಗಪ್ಚಿಪ್ ಅಂತ ಮಾತಾಡ್ತಾ ಇಲ್ಲ. ಫಸ್ಟ್ ಟೈಮ್ ಮುನಿ ಮಾತಾಡ್ತಾ ಇಲ್ಲ. ಒಂದು ಪೊಲೀಸ್ ಕಸ್ಟಡಿಲೂ ಅಷ್ಟೇ. ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್. ಯಾಕಂದ್ರೆ ಇಷ್ಟು ದೊಡ್ಡ ಕೇಸನ್ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್. ಮುನಿ ಇವನು ಅಡ್ವೊಕೇಟ್ ಜೊತೆಲಿ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ. ಯಾಕೆ ಮಾತಾಡ್ತಾ ಇಲ್ಲ? ಏನು ಭಯ ಯಾಕೆ? ಕ್ಯಾಮ್ರಾ ಹತ್ರ ಭಯ ಯಾಕೆ ಅವನಿಗೆ? ನಿಜವಾಗ್ಲೂ ಒಂದು ಸತ್ಯವಂತನಾಗಿದ್ರೆ ಪೊಲೀಸ್ ಕಸ್ಟಡಿ ನಾನು ಇದ್ದೀನಿ. ವೆನ್ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ನಮ್ಮ ಪೊಲೀಸರು ತಿನ್ಸೋದು ಸೆಕ್ಯೂರಿಟಿ ನನಗೆ. ಮತ್ತೆ ದರ್ಶನ್ ಆರಾಮಾಗಿ ನಾನು ಹಾಕೊಂಡು ಕೂತ್ಕೊಂಡ್ರೆ ತಪ್ಪೇನಿಲ್ಲ. ದಮ್ ಮಾಡೋದು ಕಳೆತನವಾಗಿ ಅವನ ಕೈ ದಮ್ ಕೊಟ್ಟು ಹಿಂದ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ, ಫಸ್ಟ್ ಆಫ್ ಆಲ್ ಅದನ್ನ ಶೂಟ್ ಮಾಡಿದವ್ರು ಯಾರು? ಅವನ ಮೇಲೆ FIR. ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ. ಯಾರು ತಗೊಂಡೋದ್ರು? ಯಾರೋ IPS ಅಂತ ಕಿವಿ ಬಿತ್ತು. ಶೂಟ್ ಮಾಡ್ಕೊಂಡು IPS ಅಂತೆ ಹೇಳ್ಕೊಟ್ಟವನು ಮುನಿನೇ ಅಂತೆ. ಇದನ್ನ ಶೂಟ್ ಮಾಡೋಕೆ ಕೂಡ ಹೇಳ್ಕೊಟ್ಟವನು ಮುನಿ ಅಂತ. ಸ್ಟಿಲ್ ವೇರ್ ಇನ್ವೆಸ್ಟಿಗೇಟಿಂಗ್. ಯಾರು ಅದನ್ನ ಶೂಟ್ ಮಾಡಿದ್ದು? ಸರ್ಕಾರ, ಪೊಲೀಸ್ ಇಲಾಖೆ ಮತ್ತೆ ಕಾರಾಗೃಹ ಇಲಾಖೆ. ಯಾರು ಫೋಟೋ ತೆಗೆದ್ರೆ ಅವ್ರ ಮೇಲೆ ಯಾಕೆ FIR ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ಕಾರಾಗೃಹ DGPನ ಅಥವಾ ಗೊತ್ತಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಬಟ್ಟೆ ಬಿಚ್ಕೊಳ್ಳೋ ಹತ್ರ ಬಂದಿದೆ. ವಿ ವಾಂಟ್ ದಟ್ ಟು ಬಿ ಐಡೆಂಟಿಫೈ. ಯಾರು ದರ್ಶನ್ ಫೋಟೋ ತೆಗೆದು ತಪ್ಪಂತ ಹೇಳ್ತಾ ಇಲ್ಲ. ಜೈಲಲ್ಲಿ ಕ್ಯಾಮ್ರಾ ಹೆಂಗೋಲ ಆಯ್ತು, ಊಟದ ಜೈಲ್, ಆ ಫೋಟೋ ತೆಗೆದಿದ್ದು ಯಾರು ನಮಗೆ ಗೊತ್ತಾಗಬೇಕು. ಯಾಕಂದ್ರೆ ಫೋಟೋ ತೆಗೆಸ್ಕೊಂಡು ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ FIR ಆಗಿದೆ. ತೆಗೆದ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತಗೊಂಡು ಹೊರಡೆ ಹೆಂಗೆ ಹೋದ್ರು ಮೋಸ್ಟ್ ಇಂಪಾರ್ಟೆಂಟು. ಸೊ ಲಾಸ್ಟಾಗಿ ಕೊನೆಯದು ಹೇಳೋದು ಅಂತಂದರೆ ಪ್ಯಾರಲಿ ವಿ ವಾಂಟ್ ಇಮ್ ಟು ಕಮ್ ಔಟ್. ದರ್ಶನ ಹೊರಗಡೆ ತರಬೇಕು ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ. ಓಕೆ, ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನು ನಾವು ಬಿಡುತ್ತೆ, ಎಸ್ಪೆಷಲಿ ಮೀಡಿಯಾ. ಓಕೆ, ಆ್ಯಂಡ್ ಪೀಪಲ್ ಎಷ್ಟೋ ಜನ ಬರಬೇಕು ಅಂದ್ಕೊಂಡ್ರು ಸಮಯ ಗೊತ್ತಾಗಲಿಲ್ಲ. ನಮಗೂ ಕೂಡ ಇಲ್ಲಿ ಶಾಮಿಯಾನಿಗೆ ಮನೆ ಹಾಕೋಕ್ಕೆ ನಾವು ಹಾಕ್ಲಿಕ್ಕೆ ಒಪ್ಪಲಿಲ್ಲ. ಯಾಕಂತಂದರೆ ಇದು ಜನಸಾಮಾನ್ಯರ ಹೋರಾಟ. ನಮ್ಮ ಗಾಂಧಿ ಎಲ್ಲ ಬೀದಿಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು. ಶಾಮಿಯಾನ ಹಾಕೊಂಡು AC ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುಟ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ. ಹಾಗಾಗಿ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ಇರಿಂದಿದ್ದು ನಾನು ಬೀದಿನಲ್ಲೇ ಬಂದು ಸಾಂಪ್ರದಾಯಿಕವಾದಂಥ ಹೋರಾಟ. ನಾವು JP ಚಳವಳಿ ನಂಬಿ ಇಟ್ಟರು, ನಾವು AC ಚಳವಳಿ ನಂಬಿಕೆ ಇಟ್ಟರಲ್ಲ. ಹಾಗಾಗಿ ಬೀದಿನಲ್ಲೇ ನಮ್ದು ಹೋರಾಟ. ಇದೇ ಬೀದಿಗೆ ಅವನ್ನ ಕರ್ಕೊಂಡು ಬರ್ತೀವಿ. ವೆರಿ ಶಾರ್ಟ್ಲಿ ವಿ ಆರ್ ಗೋಯಿಂಗ್ ಟು ಬ್ರಿಂಗ್ ದರ್ಶನ್ ಔಟ್. ನಾನು ಯಾಕೆ ಇಷ್ಟು ಖಂಡಿತವಾಗಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ. ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಮಾಡ್ತೀನಿ. ಅಮಿತ್ ಶಾ ಇರ್ಬೇಕಾರೆ, ಮೋದಿ ಇರ್ಬೇಕಾರೆ ಬಿಡ್ಸಕ್ ಆಗತ್ತಾ ಅಂತ ನಾನು 15 ದಿವಸ ಅಂತ ಹೇಳಿದೆ. 9 ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆದ. ಅದು ನನ್ನ ಇಕ್ವೇಷನ್ನು, ಸೆಂಟ್ರಲ್ ಗೌರ್ಮೆಂಟ್ ಇಕ್ವೇಷನ್ನು, ಸರ್ಕಾರದ ಇಕ್ವೇಷನ್ನು. ಬಟ್ ರಿಲೀಸ್ ಮಾಡಿಸಿದ್ವಿ. ವೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್, ಐ ಆಮ್ ಶ್ಯೂರ್ ದರ್ಶನ್ ಆಲ್ಸೋ ವಿಲ್ ಗೆಟ್ ರಿಲೀಸ್ಡ್. ನನಗೆ ನಂಬಿಕೆ ಇದೆ ಅವನ ನಿರಪರಾಧಿ ಅಂತ. ಓಕೆ, ದಿಸ್ ಇಸ್ ವಾಟ್ ಐ ಫೀಲ್. ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ, ಅವನನ್ನ ಹೆಂಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದರೆ, ನಮ್ಮ ಪೊಲೀಸರು ಯಾರೋ ನಂಗೆ ಬಾಯ್ಬಿಟ್ಟಿದ್ದು, ಇನ್ವೆಸ್ಟಿಗೇಟರ್ ಅಂತಂದರೆ ACP ಚಂದನ್ ಈಸ್ ಎ ಜೆನ್ಯೂನ್ ನಾನು ACP ಚಂದನ್ ಬಗ್ಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಲ್ಲ. ಈಸ್ ಎ ಜೆನ್ಯೂನ್ ಹ್ಯಾಂಡ್. ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ. ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್, ವೆರಿ ವೆರಿ ಸಿನ್ಸಿಯರ್ ಆಫೀಸರ್. ಎರಡನೇ ಮಾತಿಲ್ಲ. ACP ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ. ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್. 99% ಚೆನ್ನಾಗಿದೆ. ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು, ಎಲ್ಲೋ ಹೊಟ್ಟಾಗ್ಬಿಡ್ತು. ಪಾಸಿಬಲಿ ಆ ಮೂಮೆಂಟಲ್ಲಿ ACP ಚಂದನ್ ಸ್ಟಿಲ್ ಆಗಿದ್ದಾರೆ. ಅದು ಟಾರ್ಗೆಟ್ ಬೇರೆ ಕಡೆ ಹೋಯ್ತು. ಯಾಕೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಯಾರೋ ನನ್ಗೆ ಹೇಳಿದ್ರು, ಅಲ್ಲ ಕಣ ಎಲ್ಲ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದರೆ, ಅಣ್ಣ ಎಲ್ಲರೂ ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಅಂತಂದ್ರೆ ನಮ್ಗೆ ಈಸಿ ಆಯಿತು, ಫ್ರೇಮ್ ಮಾಡಿ ಮುಗಿಸಿ. ನಾನು ನನ್ನ ಮಾತು ಹೇಳ್ತೀನಿ, 99% ಪ್ರೂವ್ ಆದರೆ ಇನ್ನು 1% ಇದೆಯಲ್ಲ, ಓಲ್ 99 ಕೊಲಾಪ್ಸ್ ಮಾಡ್ಬೋದು. ಆ ಶಕ್ತಿ, ಆ ಒಂದೇ ಇಂಪಾರ್ಟೆಂಟ್. ಇವತ್ತು ಹಂಗಾಗಿದೆ ಪರಿಸ್ಥಿತಿ, ಹಂಗಾಗಿದೆ. ಆಮೇಲೆ ಇಲ್ಲಿ ನಮಗೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದರೆ, ನನಗೆ ಸ್ಟಾರ್ಟಿಂಗಲ್ಲಿ